ಮಹಾರಾಷ್ಟ್ರ ಇಸ್ ಗೆಟಿಂಗ್ ಕ್ಲೋಸ್. 136 NDA, 130 INDA. ಕ್ಷಣದಿಂದ ಕ್ಷಣಕ್ಕೆ ಮಹಾರಾಷ್ಟ್ರದ ಟ್ಯಾಲಿಯಲ್ಲಿನ ಅಂತರ ಕಡಿಮೆ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ಕ್ಷೇತ್ರಗಳಲ್ಲಿ ಮುನ್ನಡೆಯಲಿದ್ರೆ ಶಿಂಧೆ ಶಿವಸೇನಾ, ಠಾಕ್ರೆ ಶಿವಸೇನೆ 38ರಲ್ಲಿ, ಕಾಂಗ್ರೆಸ್ 50 ಕ್ಷೇತ್ರಗಳಲ್ಲಿ ಮುನ್ನಡೆಯಲಿದೆ. ಠಾಕ್ರೆ ಶಿವಸೇನಾ, ಉದ್ಧವ್ ಠಾಕ್ರೆ, ಕಾಂಗ್ರೆಸ್ 50 ಕ್ಷೇತ್ರಗಳಲ್ಲಿ ಮುನ್ನಡೆಯಲಿದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ 90 ಕ್ಷೇತ್ರಗಳಲ್ಲಿ ಮುನ್ನಡೆಯಲಿದೆ. ಬಿಜೆಪಿ ಪ್ಲಸ್ 137, ಕಾಂಗ್ರೆಸ್ ಪ್ಲಸ್ 130, 145 ಮ್ಯಾಜಿಕ್ ನಂಬರ್. ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ 20 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಮಹಾರಾಷ್ಟ್ರದ ಅಂತಿಮ ರಿಸಲ್ಟ್ಗೋಸ್ಕರ ಇನ್ನು 3 ಗಂಟೆಗಳ ಕಾಲ ಕಾಯಬೇಕಾಗತ್ತೆ. 12 ಗಂಟೆವರೆಗೆ ಒಂದು ಸ್ಪಷ್ಟ ಚಿತ್ರಣ ದೊರೆಯಬಹುದು. ಮಹಾರಾಷ್ಟ್ರದಲ್ಲಿ ಬಿಜೆಪಿ 90 ಕ್ಷೇತ್ರಗಳಲ್ಲಿದ್ದರೆ ಕಾಂಗ್ರೆಸ್ 50 ಕ್ಷೇತ್ರಗಳಲ್ಲಿ ಲೀಡ್ ಇದೆ. ಶಿವಸೇನೆ 38ರಲ್ಲಿ ಮುನ್ನಡೆ. ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ 20 ಕ್ಷೇತ್ರಗಳಲ್ಲಿ, ಶರದ್ ಪವಾರರ ಎನ್ಸಿಪಿ 41 ಕ್ಷೇತ್ರಗಳಲ್ಲಿ ಮುನ್ನಡೆಯಲಿದೆ. ಕ್ವೈಟ್ ಇಂಟ್ರೆಸ್ಟಿಂಗ್. ಇಂಡಿಯಾ ಒಕ್ಕೂಟದ ಮಹಾವಿಕಾಸ್ ಅಗಾಡಿಗೆ 130 ಕ್ಷೇತ್ರಗಳಲ್ಲಿ ಮುನ್ನಡೆ. ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಗೆ 137 ಕ್ಷೇತ್ರಗಳಲ್ಲಿ ಮುನ್ನಡೆ. 12 ಇತರರು. ನಿನ್ನೆ ಮಧ್ಯಾಹ್ನದಿಂದಲೇ ಮುಂಬೈಯಿಂದ ಸುದ್ದಿ ಬರ್ತಾ ಇತ್ತು. ಪಕ್ಕದ ಗುಜರಾತ್ನಲ್ಲಿ ಅಥವಾ ಪಕ್ಕದ ಕರ್ನಾಟಕದಲ್ಲಿ ರೆಸಾರ್ಟ್ಗಳನ್ನು ಬುಕ್ ಮಾಡಲಾಗ್ತಾ ಇದೆ. ಜಾರ್ಖಂಡ್ನಲ್ಲಿ ಬಿಜೆಪಿ 40, ಕಾಂಗ್ರೆಸ್ 31. ಜಾರ್ಖಂಡ್ನಲ್ಲಿ NDA 40 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದ್ದರೆ ಕಾಂಗ್ರೆಸ್ ಪ್ಲಸ್ 31 ಕ್ಷೇತ್ರಗಳಲ್ಲಿ. ಜಾರ್ಖಂಡ್ ಮುಕ್ತಿ ಮೋರ್ಚಾ, RJD ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಇದೆ ಜಾರ್ಖಂಡ್ನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.